ರೀ ಇವತ್ತ ಹುಡುಗರ ಸಾಲಾಗ ರಿಸಲ್ಟ್ ಐತಂತ ಹೇಳಿದ್ರು ನೋಡು. ಯಾವಂದ್ ಹರ್ಯಾಗ ಹೋಗಾರ ಇನ್ನ ಬಂದಿಲ್ಲಲ್ಲ. ಹೌದ್ ನೋಡ, ಅವರೇ ಲೋಕಾರ ಬರ್ತಾರ. ಯಪ್ಪ 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 ನಾ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಯಪ್ಪ. ನೋಡಿಲ್ಲ ಮಗ ಪಾಸ್ ಆಗ್ಯಾನ. ಹ್ಞೂ ರೀ, ಮತ್ ನಮ್ಮ ಮಗ ಅದನವ. ರಿಸಲ್ಟ್ ಬರ್ತದಲ್ಲ, ಏನಾಯ್ತು? ರಿಸಲ್ಟ್ ಬರೀ ನೋಡಿ ಸ್ಕೂಲ್ಗೆ ಫಸ್ಟ್ ಟೈಮ್ ಚಲೋ ಮಾಡ್ಯಾಳವ ನಿಮ್ಮವ್ವ, ಮುಸ್ರಿ ಗೋಳೆ ಮಾಡಿಟ್ಟಾಳ, ತಿಕ್ಕೋಗು. ಅಲ್ಲಪ್ಪ, ಅವ್ನು 45% ಮಾಡಿದ್ರು ಎಷ್ಟು ಹುಮ್ಮಸ್ ತೋರಿಸ್ತೀರಿ. ನಾವು ಸ್ಕೂಲ್ಗೆ ಫಸ್ಟ್ ಟೈಮ್ ಆದ್ರೂ ಹಿಂಗ್ಯಾಕ್ ಮಾಡ್ತೀರಿ? ನಾವ್ ಎಷ್ಟಾದ್ರೂ ಮಗ ಅದಾನ. ಸಾಕ ಮುಚ್ಚ ಬಾಯಿ. ನೀ ಏನ ಕೊಟ್ಟ ಮನಿಗ್ ಹೋಗಿದಿ, ಕೊಟ್ಟಲ್ಲ ಕುಲಕ್ ಹೊರಗಂತ ಅವ ಮುಪ್ಪಿನ ಕಾಲ ನಮಗ್ ನೋಡ್ತಾನ. ಹೋಗ್ ಬಣ್ಣ ತಿಕ್ ಹೋಗಿನ್ ಸಾಕ್. ತಿಕ್ಕಿ ಒಂದೊಂದೆರಡು ಬಾಂಡೆ. ತಾಯಿ ಗೊತ್ತಾಗಿತ್ತು, ಊರಿಗೆ ಊಟ ಕೊಡ್ಬಾರ್ವ. ಹಾರಿ ಎತ್ತಿ ಊಟಕ್ಕೆ ನೀಡೋರಿ. ತಗೋಪ್ಪ ಮಗನ, ಚೆನ್ನಾಗಿ ಊಟ ಮಾಡು. ತಗೋ ತಿನ್ನು. ಗೊತ್ತಾಗಿತ್ತಪ್ಪ, ಶಿಸ್ತಾಗಿ ಊಟ ಮಾಡು. ಅಪ್ಪ ಅಪ್ಪ, ಏನಂತ ಹೇಳ್ವ? ನಾ ಕಾಲೇಜ್ಗ ಪ್ರವೇಶ ಪಡೆಯಕ್ ಹೊಂಟೀನಿ, ಆಶೀರ್ವಾದ ಮಾಡು. ನಾ ಏನೋ ಆಶೀರ್ವಾದ ಮಾಡ್ತನವ. ನೀ ಸಾಲಿಗೆ ಹೋಗುದು ಬೇಡ, ಕಲಿಯೋದು ಬೇಡ. ಯಾಕಪ್ಪ ಈಗ SSLC ಒಳಗ್ ಫಸ್ಟ್ ರ್ಯಾಂಕ್ ಬಂದ್ರು ನನಗೆ ಓದಾಕ್ ಪ್ರೋತ್ಸಾಹ ಮಾಡಿಲ್ಲ. ಈಗ ನೀವು ಯಾಕೆ ಕಳ್ಸಾತಿಲ್ಲ ನೀವು ಓದಾಕ? ನೋಡುವ, ಹೆಣ್ಮಕ್ಳು ಹೊಲಿಗೆ ಮೀಸಲಿರ್ತಾರ. ನೀನು ಕಲಿತ ಈ ಸಮಾಜ ಶೋಷಣೆಗೆ ಒಳಗಾಗುದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಹೋಗುದ ಬೇಡ. ಅಪ್ಪ, ನೀನ್ ಶೋಷಣೆ ಬಗ್ಗೆ ಗೊತ್ತೈತಿ ನನಗೆ, ಕಾಯ್ದೆಗಳ ಬಗ್ಗೆನೂ ಗೊತ್ತದಾವ್. ಹಂಗಂದ್ರೆ ಈ ಸಮಾಜದ ಬಗ್ಗೆ ನಿನ್ಗೇನ್ ಗೊತ್ತೈತಿ? ಅಪ್ಪ, ಕಾಯ್ದೆಗಳಾದ ವರದಕ್ಷಿಣೆ ಕಾಯ್ದೆ, ಬಾಲ್ಯ ವಿವಾಹ ಕಾಯ್ದೆ, ಮಹಿಳೆಯರು ರಕ್ಷಿಸುವ ಕಾಯ್ದೆ. ನಿನ್ಗೆ ಎಟ್ ಬೇಡ ಅಂದ್ರೂ ನೀ ಏನ್ ತಿಳ್ಕೊತಿಲ್ಲ. ನಿನ್ ಮನ್ಸಿಗೆ ಹೆಂಗ್ ಬರ್ತೈತೆ ಹಂಗ್ ಮಾಡೋಗು. ಯಾರು ನೀನು ರೋಜಾ ಹೂವೆ, ಯಾರು ನೀನು ಮಲ್ಲಿಗೆ ಹೂವೆ. ನನಗ ಮಾಡಿತಿ ಮುಂದೆ ಐತ್ ನನಗೆ. ಹಲೋ ದೋಸ್ತ, ಎಲ್ಲಿದೆ? ಏ ಒಟ್ಟ ಕಾಲೇಜಾಗ ಪ್ರಪೋಸ್ ಮಾಡಕ್ ಹೋಗಿನಿ, ಬಡ್ದಾಳು. ಒಟ್ಟ ಕಿಡ್ನಾಪ್ ಮಾಡು, ಭಾಳ ಕೆಟ್ಟಾಗೈತಿ. ಒಟ್ಟ ಬಂದ ಬಿಡ್ ಕಾರ್ ತೊಗೊಂಡು. ಯಾಕೆ ಬರವಲ್ಲ ನೀವು? ನೋಡು ಬರತಾಳ. ನಾ ಮುಂದೆ PhD ಮಾಡೋದಕ್ ಮಾಡೀನಿ, ಮುಂದೆ IAS ಅಧಿಕಾರಿ ಆಗೋದಕ್ ಮಾಡೀನಿ. ನಾ ಈಗೇನ್ ಮಾಡ್ತಿ? ಮದುವೆ ಎಲ್ಲ ಆಯ್ತು, ಮುಸುರ್ತಿಕ್ ಹೋಗಿ. ಏನ ಧೈರ್ಯ ಇರೋ ಒಬ್ಬ ಹೆಣ್ಣ ಕ್ರಾಂತಿಕಾರಿ ಅಂತ ಒಬ್ಬ ಮಹಿಳೆಗೆ ತನ್ನದೇ ಹಕ್ಕುಗಳದಾವು. ಯಾವ್ದೋ ನನಗ್ ಗೊತ್ತಿರ್ಲಾರ್ದ? ಗೊತ್ತಿಲ್ಲ ನಿಂಗೆ? ಬದುಕೋ ಹಕ್ಕು, ಸ್ವತಂತ್ರದ ಹಕ್ಕು, ಆಸ್ತಿಯ ಹಕ್ಕು, ಸಮಾನತೆಯ ಹಕ್ಕು, ಲೈಂಗಿಕ ಕಿರುಕುಳದ ಹಕ್ಕು, ಅಶ್ಲೀಲ ಚಿತ್ರಣದ ವಿರುದ್ಧ ಹೋರಾಡುವ ಹಕ್ಕು, ಕೆಲಸದ ಸಮಯದಲ್ಲಿ ಕಿರುಕುಳದ ವಿರುದ್ಧ ಹಕ್ಕು. ಮದುವೆ ಆಗೈತಿ, ಕಲ್ತೇನ್ ಮಾಡಾಕೈತಿ? ಮದುವೆ ಆದ್ಮೇಲೆ ಕಲ್ತ್ ಸಾಧನೆ ಮಾಡ್ದವ್ರು ಯಾರದಾರ? ಹೋಗೋರು ಕಿತ್ತೂರಾಣಿ ಚೆನ್ನಮ್ಮ, ಝಾನ್ಸಿ ಲಕ್ಷ್ಮೀಬಾಯಿ, ಫ್ಲೋರೆನ್ಸ್ ನೈಟಿಂಗೇಲ್, ಮದರ್ ತೆರೇಸಾ, PT ಉಷಾ ಇವರೆಲ್ಲ ಸಾಧನೆ ಮಾಡಿರ್ಬೇಕಾದ್ರೆ ನಾ ಯಾಕೆ ಮಾಡಬಾರ್ದು? ಹೌದು, ಮನ್ಸಿಗೆ ಬಂದಿದ್ ಮಾಡೋದು. ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ಎಂಬ ಹೆಗ್ಗಳಿಕೆ ಪಡೆದ ರಾಷ್ಟ್ರ ನಮ್ಮ ಭಾರತ ಭವ್ಯ ಕಂಡ. ಇಲ್ಲಿ ಸಂವಿಧಾನ ರಚನೆ ಮಾಡುವಾಗಲೇ ಯಾವುದೇ ತಾತ್ಸಾರಗಳು ಇರಬಾರದು ಎಂಬ ನೆಲೆಯಲ್ಲಿ ಸಂವಿಧಾನ ರಚನೆ ಮಾಡಿರಬೇಕಾದರೆ ಇಷ್ಟು ವರ್ಷಗಳು ಕಳೆದರೂ ಲಿಂಗ ತಾತ್ಸಾರ ನಿಲ್ಲುತ್ತಿಲ್ಲ. ಪ್ರತಿ ಗಂಡಿನ ಜನ್ಮ ಹೆಣ್ಣಿನಿಂದಲೇ, ಪ್ರತಿ ಗಂಡಿನ ಅನಿವಾರ್ಯತೆ ಕೂಡ ಹೆಣ್ಣಿನಿಂದಲೇ, ಮಾನವೀಯತೆ ಉಳಿದಿರುವುದು ಹೆಣ್ಣಿನಿಂದಲೇ, ಸಹನೆಯ ತಾಳ್ಮೆ ಹೆಣ್ಣು, ಸಂಸ್ಕೃತಿಯ ರಕ್ಷಣೆಯು ಹೆಣ್ಣು, ತ್ಯಾಗದ ಪ್ರತೀಕ ಹೆಣ್ಣು, ಸಂಬಂಧಗಳ ಹುಟ್ಟು
ಹುಟ್ಟು ಹೆಣ್ಣಿನಿಂದಲೇ. ಪ್ರೀತಿಯ ಮಮತೆ ಅಕ್ಷಯ ಪಾತ್ರೆ ಹೆಣ್ಣು. ನನಗೆ ನಾನೆಂಬುದು ಅಹಂ ಅಲ್ಲ, ನನಗೆ ನಾನೆಂಬುದು ಸ್ವಾಭಿಮಾನ. ಆತ್ಮೀಯರೇ, ಕೇವಲ ಭಾಷಣದಲ್ಲಿ ಹೆಣ್ಣಿಗೆ ಸಮಾನತೆ ಕೊಡುವುದರ ಬಗ್ಗೆ ಮಾತನಾಡುತ್ತಿರುವಿರಿ. ಆದರೆ ಎಲ್ಲಿದೆ ಸ್ಥಾನಮಾನ? ಯಾತಕ್ಕಾಗಿದೆ ಸ್ಥಾನಮಾನ? ಕೇವಲ ರಾಜಕೀಯ ಭಾಷಣದಲ್ಲಿ ಪ್ರಚಾರಕ್ಕಾಗಿದೆ ಸ್ಥಾನಮಾನ. ನಿಜವಾಗಿಯೂ ಯಾವ ಕ್ಷೇತ್ರಗಳಲ್ಲಿಯೂ ಯಾವ ವಿಷಯಗಳಲ್ಲಿಯೂ ಹೆಣ್ಣಿಗೆ ಸಮಾನತೆ ಎನ್ನುವುದು ದೊರಕಿಲ್ಲ. ನಾನು ನಿಮಗೆ ಯಾವುದೇ ಪ್ರಶಸ್ತಿ, ಪುರಸ್ಕಾರ ಹಾಗೂ ಸನ್ಮಾನವನ್ನ ಕೇಳುತ್ತಿಲ್ಲ, ಕೇವಲ ಸಮಾನತೆಯನ್ನ ಬೇಡುತ್ತಿರುವೆ.